ಇನ್ನು ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಸಿಎಂ ಅಂತ ಬಿಆರ್ ಪಾಟೀಲ್ ಹೇಳಿದ್ದಂತ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಹೌದು, ನಾನು ಅದೃಷ್ಟವಂತ, ನಾನು ಸಿಎಂ ಆಗಿದ್ದೀನಿ ಅಂತ ಬಿಆರ್ ಪಾಟೀಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಿಆರ್ ಪಾಟೀಲ್ರು ಮಾತನಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಸಿಎಂ ಅಂತ ಹೇಳಿದ್ರು. ಹೌದು, ನಾವಿಬ್ರು ಒಟ್ಟಿಗೆನೆ MLA ಆಗಿದ್ವಿ, ನಾನು ಬಿಆರ್ ಪಾಟೀಲ್ ಒಟ್ಟಿಗೆ MLA ಆಗಿದ್ವಿ, ಅದಕ್ಕಾಗಿ ಅವ್ರು ಹೇಳಿರಬಹುದು ನಾನು ಇವತ್ತು ಸಿಎಂ ಆಗಿದ್ದೀನಿ, ಅವ್ರು MLA ಆಗಿ ಉಳ್ಕೊಂಡಿದ್ದಾರೆ. ಹೌದು, ನಾನು ಅದೃಷ್ಟವಂತ, ಇದಕ್ಕೆ ಏನು ಮಾಡೋಣ ಈಗ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಆರ್ ಪಾಟೀಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆಗೋಲ್ಲ, ಅದಕ್ಕೆ ಹೇಳಿರ್ಬೋದು, ಗೊತ್ತಿಲ್ಲ. ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು ಸಿಎಂ ಆದ್ರೂ ನಾನೇನು ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಬಿಆರ್ ಪಾಟೀಲ್. ಏನ್ ಮಾಡ್ಲೇ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆಗೋಲ್ಲ, ಅದಕ್ಕೆ ಹೇಳಿರ್ಬೋದು, ಗೊತ್ತಿಲ್ಲ. ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು ಸಿಎಂ ಆದ್ರೂ ನಾನೇನು ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಬಿಆರ್ ಪಾಟೀಲ್. ಏನ್ ಮಾಡ್ಲೇ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ. ಹಾಗಾದ್ರೆ ಬಿಆರ್ ಪಾಟೀಲ್ರು ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ಮಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ಬೆಂಗಳೂರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ ಅಂತ ಹೈಕಮಾಂಡ್ ಅಂಡ್ CM ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ಮಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ಬೆಂಗಳೂರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ ಅಂತ ಹೈಕಮಾಂಡ್ ಅಂಡ್ CM ನೋಡಿ, ಇದು ಬಿಆರ್ ಪಾಟೀಲ್ ಅವರ ಹೇಳಿಕೆ. ಬಿಆರ್ ಪಾಟೀಲ್ ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ಸುದ್ದಿಯಲ್ಲಿದ್ದು ವಸತಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರದಲ್ಲಿ. ವಸತಿ ಇಲಾಖೆ ಮನೆಗಳನ್ನು ಕೊಡೋದಕ್ಕೆ ದುಡ್ಡು ತಗೊಂಡು ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರುಗಳಿಗೂ ಮನೆಗಳನ್ನು ಅಲಕಟ್ ಮಾಡಿಕೊಡ್ತಾರೆ. ಒಬ್ಬ ಶಾಸಕನಾಗಿರೋ ನನಗೆ ಮರ್ಯಾದೆ ಇಲ್ಲ ಅಂತ. ಆ್ಯಂಡ್ ಬಿಆರ್ ಪಾಟೀಲ್ ಇದೇನು ಮೊದಲನೇ ಬಾರಿಗೆ ಸರ್ಕಾರದ ವಿರುದ್ಧ ಬಾಂಬ್ ಹಾಕ್ತಾ ಇರೋದು ಅಲ್ಲ. ಆದರೆ ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರ ಈ ಸಹನೆಯ ಕಟ್ಟೆ ಒಡೆದು ಹೋಯ್ತಾ ಏನು ಅಂತ ಪ್ರಶ್ನೆ ಬರ್ತಾ ಇದೆ. ಮೊನ್ನೆ ಸರ್ಕಾರ 2 ವರ್ಷ ಪೂರೈಸಿತು. ಈ ಹಿಂದಿನಿಂದಲೂ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ತಮ್ಮನ್ನು ಪರಿಗಣಿಸಿಲ್ಲ. ನಾನು ಸ್ವಲ್ಪ ಹಿರಿಯನಿದ್ದೀನಿ. ಈಗ ಅವ್ರು ಹೇಳ್ತಿದ್ದಾರಲ್ಲ, ಸಿದ್ದರಾಮಯ್ಯನವರು ಲಕ್ಕಿತ್ತು, ನಾನೇ ಕರ್ಕೊಂಡೋಗಿ ಅವ್ರನ್ನ ಸೋನಿಯಾ ಗಾಂಧಿನ ಭೇಟಿ ಮಾಡಿಸಿದ್ದೆ, ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅವ್ರು ಮುಖ್ಯಮಂತ್ರಿ ಆಗಿಬಿಟ್ರು ಅಂತ. ನಮ್ಗೆ ಗಾಡು ಇಲ್ಲ, ಫಾದರು ಇಲ್ಲ ಅನ್ನೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು, ಅಂದರೆ ತಮಗೆ ಅವಕಾಶ ಸಿಗ್ತಿಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಬಿಆರ್ ಪಾಟೀಲ್ ಈಗಲೂ ಕೂಡ ಮಾತಾಡ್ತಿದ್ದಾರೆ. ಸೊ ಅವರ ಸಹನೆಯ ಕಟ್ಟೆ ಒಡೆದಿದೆಯಾ, ಸಹನೆ ಮೀರ್ಬಿಟ್ಟಿದ್ದಾರಾ ಬಿಆರ್ ಪಾಟೀಲ್ರು? ಅದು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ ನಂತರವೂ ಈ ರೀತಿ ಹೇಳಿಕೆಗಳು ಬಿಆರ್ ಪಾಟೀಲ್ರ ಬಾಯಿಂದ ಬರ್ತಾ ಇದೆ ಅಂತಂದರೆ ಸುರ್ಜೇವಾಲಾ ಅವರ ಈ ಮೀಟಿಂಗ್ನ ನಂತರದ ಇಫೆಕ್ಟ್ ಏನು? ಹಾಗಾದರೆ ಏನು ಎಚ್ಚರಿಕೆ ಅದೇನು ಆಗಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಬಿಆರ್ ಪಾಟೀಲ್ರು ಹೀಗೆ ಮಾತಾಡೋದು ಅಥವಾ ಅವರು ನೇರ ವ್ಯಕ್ತಿತ್ವ ಅನ್ನುವಂಥದ್ದೆಲ್ಲ ಏನು ಹೊಸತೇನಲ್ಲ. ಆದರೆ ಮೊನ್ನೆ ಹಾಕಿದಂಥ ಬಾಂಬು, ಅದಾದಮೇಲೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಮೊದಲಿಗೆ ಇವ್ರ ಹತ್ರ ನಿಲ್ಲಿಸ್ಕೊಂಡು 45 ನಿಮಿಷ ಮಾತಾಡಿದ ನಂತರನೂ ಇಂಥದ್ದೊಂದು ಆಡಿಯೋ, ಇಂಥದ್ದೊಂದು ವಿಡಿಯೋ ಈಗ ರಿಲೀಸ್ ಆಗಿದೆ ಅಂತಂದರೆ ಒನ್ಸ್ ಅಗೇನ್ ಇದು ಬಿಆರ್ ಪಾಟೀಲ್ ಅವರು ಬೇಕು ಅಂತ ಮಾಡಿಸಿದ್ದಾರೆ ಅಂತಂತೀರಾ? ಏನು ಈ ಆಡಿಯೋದ ಮರ್ಮ ಅಥವಾ ವಿಡಿಯೋದ ಮರ್ಮ ರಾಘವೇಂದ್ರ? ಪ್ರಣತ್, ಇಲ್ಲೊಂದು ವಿಷಯವನ್ನ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈ ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು ಈಗ, ಆದ್ರೆ ಆಡಿಯೋ ಆಗಿರ್ತಕ್ಕಂಥದ್ದು ಯಾವಾಗ ಅನ್ನೋದ್ರ ಬಗ್ಗೆನೂ ಸಹ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಈಗಾಗಲೇ CM ಅವ್ರನ್ನ ಭೇಟಿ ಮಾಡಿ ಬಿಆರ್ ಪಾಟೀಲ್ ಅವರು ಕೆಲವೊಂದಿಷ್ಟು ಏನೋ ತಮ್ಮಲ್ಲಿ ಇರ್ತಕ್ಕಂತಹ ಅಳುಗಳನ್ನ ತೋರ್ಕೊಂಡಿದ್ರು. ಜಮೀರ್ ಇಲಾಖೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಆಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ CM ಅವರು ಕರೆದು ಮಾತನಾಡಿದ್ರು. ಜೊತೆಗೆ ಮುಂದಿನ ದಿನದಲ್ಲಿ ಅನುದಾನವನ್ನು ಕೊಡುವ ಪ್ರಯತ್ನವನ್ನ ಮಾಡ್ತೀನಿ, ಇನ್ನು ಮುಂದೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ಕೂಡದಂತನೂ ಸಹ CM ಅವರು ಸೂಚನೆಯನ್ನ ಕೊಟ್ಟಿದ್ರು. CM ಮತ್ತೆ ಬಿಆರ್ ಪಾಟೀಲ್ ನಡುವಿನ ಸಂಬಂಧ ಹೆಂಗೆ ಅಂದ್ರೆ ಹೋಗೋಬಾರ ಅನ್ನೋ ಒಂದು ಫ್ರೆಂಡ್ಸ್ ರೀತಿಯ ಸಂಬಂಧ.
ಹೀಗಾಗಿ ಇಬ್ಬರು ಸಮಕಾಲೀನ ನಾಯಕರು. ಹೀಗಾಗಿ ಸಿಎಂ ಅವರಿಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಸಹ ಸ್ವತಃ ಸಿಎಂ ಅವರೇ ಖುದ್ದಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಮತ್ತೆ BR ಪಾಟೀಲ್ ಒಂದೇ ಬಾರಿ ರಾಜಕೀಯಕ್ಕೆ ಬಂದಿದ್ದು, ಒಂದೇ ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿದ್ದಂತವ್ರು. ಹೀಗಾಗಿ ನಾನು ಅವನು ಹೋಗಬಾರ ಫ್ರೆಂಡ್ಸ್. ಹೀಗಾಗಿ BR ಪಾಟೀಲ್ ಹೇಳಿರ್ಬೋದು ಅಂತ ಹೇಳ್ಬಿಟ್ಟು ಸಿಎಂ ಅವರು ಹೇಳಿದ್ದಾರೆ. ಹೀಗಾಗಿ BR ಪಾಟೀಲ್ ಹೇಳಿದ್ದಾರೆ, ಈಗ ನಾನು ಏನ್ ಮಾಡ್ಲಿ ಅದಕ್ಕೆ ಅಂತಾನು ಸಹ ಸ್ವಲ್ಪ ಮಟ್ಟಿಗೆ ಸಿಎಂ ಅವರು ಗರಂ ಆದ್ರು. ಆದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಸ್ವಪಕ್ಷೀಯರ ಕಾಟವೇ ಜಾಸ್ತಿ. ಯಾಕಂದ್ರೆ ಶತ್ರುಗಳಿಗಿಂತ ಒಳ ಶತ್ರುಗಳೇ ಜಾಸ್ತಿ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಹೀಗಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಹಿರಿಯ ನಾಯಕರನ್ನೇ ಖುದ್ದಾಗಿ ಸಿಎಂ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಕ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಅನುದಾನದ ವಿಚಾರಕ್ಕೆ, ಒಂದ್ ಕಡೆ ಅಧಿಕಾರದ ವಿಚಾರಕ್ಕೆ ಸ್ವತಃ ಕೆಲವೊಂದಿಷ್ಟು ಹಿರಿಯ ನಾಯಕರು ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗರಾಗಿ BR ಪಾಟೀಲ್ ಅವರು ಬರ್ತಾರೆ. ಹೀಗಾಗಿ BR ಪಾಟೀಲ್ ಅವರು ಇದೇನು ಮೊದಲಲ್ಲ, ಸಾಕಷ್ಟು ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಅವರು ನಿರಂತರವಾಗಿ ವಾಗ್ದಾಳಿಗಳನ್ನ ಸರ್ಕಾರ ಮತ್ತೆ ಸಿಎಂ ಅವರ ವಿರುದ್ಧ ಮಾಡ್ತಾನೆ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ, ಸಿಎಂ ಅವರನ್ನ ಭೇಟಿಗೆ ಅವಕಾಶವನ್ನ ಕೇಳಿದಂತಹ BR ಪಾಟೀಲ್ ಅವರು ಜಮೀರ್ ಅವರು ಸಿಎಂ ಅವರ ನಿವಾಸಕ್ಕೆ ಬರ್ತಾರೆ. ಹೀಗಾಗಿ ಅವರು ತಡ ಮಾಡ್ಕೊಂಡು ಸಿಎಂ ಅವರ ನಿವಾಸಕ್ಕೆ ಬರ್ತಾರೆ. ಅದಕ್ಕೂ ಮುನ್ನ DCM ಅವರ ನಿವಾಸಕ್ಕೆ ಹೋಗ್ತಾರೆ. DCM ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ಸಿಎಂ ಅವರ ನಿವಾಸಕ್ಕೆ ಬಂದು ಚರ್ಚೆಯನ್ನ ಮಾಡಿ ನಂತರ ಹೋಗ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ BR ಪಾಟೀಲ್ ಅವರು ಅಧಿಕಾರಕ್ಕೆ ಅಂದ್ರೆ ಏನೋ ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ದೊಡ್ಡ ಮಟ್ಟದ ಆಕಾಂಕ್ಷಿಯಾಗಿದ್ರು, ಹಿರಿಯ ನಾಯಕರಾಗಿದ್ರು. ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನ ಮಿಸ್ ಆಗಿತ್ತು. ಹೀಗಾಗಿ ಈ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಅಂತಾನೂ ಸಹ ಹೇಳ್ಬೋದು. ಆದ್ರೆ ಸಿಎಂ ಅವರ ಹೇಳುವ ಮಟ್ಟಿಗೆ ತಾನು ಅವನು ಹೋಗಬಾರ ಫ್ರೆಂಡ್ಸ್ ಇದ್ದಂಗೆ. ಹಾಗಾಗಿ ನನ್ನ ಮೇಲೆ ಪ್ರೀತಿ ಇರ್ಬೋದು, ನನಗೆ ಅದೃಷ್ಟ ಇತ್ತು. ಹೌದು, ನನಗೆ ಅದೃಷ್ಟ ಇತ್ತು. ಆ ಅದೃಷ್ಟ ಬಲದಿಂದ ನಾನು ಸಿಎಂ ಆಗಿದ್ದೇನೆ. ಇನ್ನು ನಾನು ಮುಂದೆನೂ ಸಹ ಹೀಗೆ ಮುಂದುವರಿತೀನಿ ಅಂತ ಸಹ ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಪ್ರಣೋತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.